ಬಿಗ್ ಬಾಸ್ ಸೀಸನ್ 12 ಎಷ್ಟರ ಮಟ್ಟಿಗೆ ಹವಾ ಕ್ರಿಯೇಟ್ ಮಾಡಿತ್ತು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಇನ್ನು ಬಿಗ್ ಬಾಸ್ ಶೋ ಮುಗಿದ ಮೇಲೂ ಕೆಲವೊಂದಿಷ್ಟು ಜನ ಫ್ರೆಂಡ್‌ಶಿಪ್‌ಗಳನ್ನ ಹಾಗೆ ಕ್ಯಾರಿ ಮಾಡ್ತಾರೆ. ಹಾಗೆ ದೊಡ್ಡ ಮನೆ ಒಳಗಡೆ ಯಾವ ರೀತಿಯಾಗಿದ್ರು ಅದೇ ರೀತಿಯಾಗಿ ಹೊರಗಡೆ ಬಂದ್ಮೇಲೂ ಕೂಡ ಇರ್ತಾರೆ. ಆದ್ರೆ ದೊಡ್ಡ ಮನೆಯಲ್ಲಿ ವೈರಿಗಳಂತೆ ಇದ್ದವರೆಲ್ಲ ಹೊರಗಡೆ ಬಂದ್ಮೇಲೆ ಕ್ಲೋಸ್ ಫ್ರೆಂಡ್ಸ್ ಆಗಿರುವಂತಹ ಸಾಕಷ್ಟು ಉದಾಹರಣೆ ಕೂಡ ಇದೆ. ಆದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ರಕ್ಷಿತಾ ಶೆಟ್ಟಿ ಜೊತೆಗೆ ಕ್ಲೋಸ್ ಇದ್ದವರೆಲ್ಲ ಈಗ ಅವರ ಕಾಲ್‌ನ ಪಿಕ್ ಮಾಡ್ತಾ ಇಲ್ವಂತೆ. ಅವ್ರ ಜೊತೆ ಮಾತಾಡೋದಕ್ಕೂ ಕೂಡ ಟೈಮ್ ಇಲ್ವಂತೆ. ಹೀಗಂತ ನಾವು ಹೇಳ್ತಾ ಇಲ್ಲ. ಹೀಗಂತ ಹೇಳಿದ್ದು ಮಾಜಿ ಸ್ಪರ್ಧಿ, ನಿರೂಪಕಿ ಆಗಿರುವಂತಹ ಜಾಹ್ನವಿ ಅವರು. ಹಾಗಾದ್ರೆ ಜಾಹ್ನವಿ ಅವರು ಏನ್ ಹೇಳಿದ್ದಾರೆ? ರಕ್ಷಿತಾ ಶೆಟ್ಟಿ ಬಗ್ಗೆ ಮತ್ತೆ ಮಾತಾಡಿದ್ದಾರೆ. ಅಷ್ಟೇ ಅಲ್ಲ, ಇವರು ಬಿಗ್ ಬಾಸ್ ಮನೆ ಒಳಗಡೆ ನಡೆದಂತಹ ಒಂದಿಷ್ಟು ವಿಚಾರಗಳನ್ನು ಕೂಡ ಬಿಚ್ಚಿಟ್ಟಿದ್ದಾರೆ. ಅದೆಲ್ಲ ಏನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುಂಚೆ ನೀವು ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್‌ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಯೆಸ್, ಬಿಗ್ ಬಾಸ್ ಸೀಸನ್ 12 ಎಷ್ಟರ ಮಟ್ಟಿಗೆ ಹೈಪ್ ಅನ್ನ ಕ್ರಿಯೇಟ್ ಮಾಡಿತ್ತು. ಕಲರ್ಸ್ ಕನ್ನಡ ವಾಹಿನಿಗಂತೂ ಅದೆಷ್ಟರ ಮಟ್ಟಿಗೆ ಟಿಆರ್‌ಪಿಯನ್ನ ತಂದ್ಕೊಟ್ಟಿತ್ತು ಅಂತ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರನೇ. ಈ ಬಿಗ್ ಬಾಸ್ ಮನೆ ಒಳಗಡೆ ಅಂತಂದ್ರೆ ಸಾಕು, ಒಂದಿಷ್ಟು ಜನ ಗಿಲ್ಲಿ, ಕಾವ್ಯ ಅಂತಾನೆ ಓಡಾಡಕ್ ಶುರು ಮಾಡಿದ್ರು. ಇನ್ನೊಂದಷ್ಟು ಜನ ಅಶ್ವಿನಿ, ಜಾಹ್ನವಿ ಅವರು. ಮತ್ತೊಂದಷ್ಟು ಜನ ರಕ್ಷಿತಾ ಶೆಟ್ಟಿ ಅವ್ರನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿದ್ರು. ಸೊ ಮನೆ ಒಳಗಡೆ ಇವರೆಲ್ಲರೂ ಇದ್ದಿದ್ದಕ್ಕೇನೆ ಇಷ್ಟೊಂದು ರೀತಿಯಾಗಿ ಸಕ್ಸಸ್ ಅನ್ನ ಕಂಡಿದ್ದು ಬಿಗ್ ಬಾಸ್ ಅಂತ ಹೇಳಿದ್ರುನು ತಪ್ಪಾಗೋದಿಲ್ಲ. ಉಳಿದಂತೆ ಎಲ್ಲಾ ಸ್ಪರ್ಧಿಗಳು ಕೂಡ ಆಟ ಆಡಿದ್ರು. ಆದ್ರೆ ಜಾಸ್ತಿ ಇಷ್ಟ ಆಗಿದ್ದು ಫ್ಯಾನ್ಸ್‌ಗಳಿಗೆ, ಬಿಗ್ ಬಾಸ್ ಅಭಿಮಾನಿಗಳಿಗೆ ಅಂತಂದ್ರೆ ಇವರಿಷ್ಟು ಜನನೇ. ಈ ಮಧ್ಯೆ ಅಂದ್ರೆ ಇತ್ತೀಚೆಗಷ್ಟೇ ರಕ್ಷಿತಾ ಶೆಟ್ಟಿ ಅವರು ಎಲ್ರೂ ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿ ಆಗೋಗಿದ್ದಾರೆ. ಹಾಗಾಗಿ ಯಾರು ಕೂಡ ಮೀಟ್ ಆಗೋದಕ್ಕೆ ಆಗ್ತಾ ಇಲ್ಲ. ಅಷ್ಟೇ ಅಲ್ಲ, ಯಾರು ಕೂಡ ಕಾಲ್‌ನು ಪಿಕ್ ಮಾಡ್ತಾ ಇಲ್ಲ ಅಂತ ಹೇಳ್ಕೊಂಡಿದ್ರು. ಸಂಪರ್ಕದಲ್ಲಿಲ್ಲ, ಎಲ್ಲರೂ ಕ್ಲೋಸ್ ಇದ್ದವರೇನೆ ಬಿಗ್ ಬಾಸ್ ಮನೆ ಒಳಗಡೆ. ಆದ್ರೆ ಹೊರಗಡೆ ಬಂದ್ಮೇಲೆ ಯಾರು ಮೀಟ್ ಮಾಡ್ತಾ ಇಲ್ಲ ಅಂತ ತುಂಬಾನೇ ಒಂಥರ ಭಾವುಕ ಆಗಿ ಹೇಳಿದ್ರು. ಇದ್ರ ಜೊತೆಗೆ ನಾನು ಜಾಹ್ನವಿ ಮತ್ತೆ ಅಶ್ವಿನಿ ಮ್ಯಾಮ್ ಜೊತೆ ಮತ್ತೆ ರಾಶಿಕನ್ ಜೊತೆ ಮಾತ್ರ ಸಂಪರ್ಕದಲ್ಲಿದ್ದೀನಿ ಅಂತ ಕೂಡ ಮಾತಾಡ್ಕೊಂಡಿದ್ರು. ಉಳಿದಂತೆ ಬೇರೆ ಯಾವ ಹುಡುಗಿಯರ ಜೊತೆಗೂ ಕೂಡ ನಾನು ಸಂಪರ್ಕದಲ್ಲಿ ಇಲ್ಲ ಅಂತ ರಕ್ಷಿತಾ ಶೆಟ್ಟಿ ಅವರು ಹೇಳ್ಕೊಂಡಿದ್ರು. ಈಗ ರಕ್ಷಿತಾ ಶೆಟ್ಟಿ ಅವರು ಹೇಳಿರುವಂತಹ ಈ ಮಾತಿಗೆ ಜಾಹ್ನವಿ ಅವರು ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ. ಜಾಹ್ನವಿ ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ, ಬಿಗ್ ಬಾಸ್‌ನಲ್ಲಿ ರಕ್ಷಿತಾ ಶೆಟ್ಟಿ, ಜಾಹ್ನವಿ ಮತ್ತೆ ಅಶ್ವಿನಿ ಗೌಡಗೆ ಬರೀ ಜಗಳಾನೇ ಆಗ್ತಾ ಇತ್ತು. ಆದ್ರೆ ಹೊರಗಡೆ ಬಂದ್ಮೇಲೆ ಇವ್ರು 3 ಜನ ಕೂಡ ಚೆನ್ನಾಗೇ ಇದ್ದಾರೆ. ಇದ್ರ ಬಗ್ಗೆ ಮಾತಾಡಿರುವಂತಹ ಜಾಹ್ನವಿ ಅವರು, ಇದಕ್ಕೆ ಹೇಳೋದು ಕಾಲನೇ ಉತ್ತರ ಕೊಡುತ್ತೆ ಅಂತ. ನಾವೆಲ್ಲರೂ ಚೆನ್ನಾಗಿದ್ದೀವಿ. ರಿಯಾಲಿಟಿ ಶೋಗಳಿಂದ ಜನಕ್ಕೆ ಮಸಾಲ ಬೇಕಿತ್ತಷ್ಟೇನೆ. ಶೋ ಡಿಸೈನ್ ಮಾಡಿರೋದೇ ಹಾಗೆ ಅಲ್ವಾ? ನಾವು ಅದಕ್ಕೆಲ್ಲ ರೆಡಿ ಆಗಿನೇ ಹೋಗ್ಬೇಕು. ಇವ್ರು ನಮ್ಮನ್ನ ಹೇಗೆ ತೋರಿಸ್ತಾರೋ ಹೀಗೆ ಮಾಡಿದ್ರೆ ಜನಕ್ಕೆ ಇಷ್ಟ ಆಗತ್ತೆ. ಸೊ ಅದೆಲ್ಲ ಹ್ಯೂಮನ್ ಮೆಂಟಾಲಿಟಿ ಅಷ್ಟೇನೆ. ಎಲ್ಲೋ ಒಂದ್ ಕಡೆ ಜಗಳ ಆಗ್ತಿದೆ ಅಂತ ಅಂದಾಗ ಕ್ಯೂರಿಯಾಸಿಟಿಯಿಂದ ಹೋಗಿ ನೋಡ್ತೀವಿ. ಅದೆಲ್ಲನೂ ಕೂಡ ನಾವು ಅಧ್ಯಯನ ಮಾಡಿನೇ ಜನಕ್ಕೆ ಏನ್ ಬೇಕು ಅನ್ನೋದನ್ನ ಚೆನ್ನಾಗಿ ಗೊತ್ತಿರುತ್ತೆ. ಅದರ ಆಚೆಗೆ ನಾವೆಲ್ಲರೂ ತುಂಬಾನೇ ಚೆನ್ನಾಗಿರ್ತೀವಿ. ಆದ್ರೆ ಜನಕ್ಕೆ ಏನ್ ಬೇಕೋ ಅದನ್ನ ತೋರಿಸಿದಾಗ ಏನಾಗುತ್ತೆ ಅಂದ್ರೆ ನಾವ್ ವಿಲ್ಲನ್ ಆಗ್ಬಿಡ್ತೀವಿ. ರಕ್ಷಿತಾ ಶೆಟ್ಟಿ ಮೇಲೆ ಸಿಂಪತಿ ಬಂದಿರುತ್ತೆ. ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ ಯಾರ ಜೊತೆಗೆಲ್ಲ ಕ್ಲೋಸ್ ಆಗಿ ಇದ್ಲೋ ಅವರೆಲ್ಲ ಈಗ ಫೋನ್ ಕೂಡ ಪಿಕ್ ಮಾಡ್ತಾ ಇಲ್ವಂತೆ. ಆಗ ಅದು ಬರೀ ನಾಟಕ ಆಗಿ ಬಿಡುತ್ತಲ್ವಾ? ಜನಗಳ ಕಣ್ಣಿಗೆ ಒಳ್ಳೆಯವರು ಆಗೋದಕ್ಕೆ ಪ್ರೀತಿ, ವಿಶ್ವಾಸ, ಬಾಂಧವ್ಯಗಳನ್ನೆಲ್ಲ ತೋರಿಸ್ಕೊಳ್ಳೋದು. ಇದೇ ನನಗೆ ಆಗೋದಿಲ್ಲ ಅಂತ ಜಾಹ್ನವಿ ಅವರು ಹೇಳ್ಕೊಂಡಿದ್ದಾರೆ. ಇನ್ನು ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೂನು ಕೂಡ ಜಾಹ್ನವಿ ಅವರು ಮತ್ತೆ ಅಶ್ವಿನಿ ಅವರ ಫ್ರೆಂಡ್‌ಶಿಪ್ ಹಾಗೆ ಇದೆ. ಅದೆಲ್ಲರಿಗೂ ಗೊತ್ತಿದೆ. ಯಾಕಂದ್ರೆ ಇವರು ಹೇಳ್ಕೊಂಡಿದ್ದಾರೆ, ನಾವು ಸ್ನೇಹಕ್ಕೆ ರೆಸ್ಪೆಕ್ಟ್ ಅನ್ನ ಕೊಡ್ತೀವಿ. 2 ಜಡೆ ಸೇರಲ್ಲ ಅಂತಂತಾರೆ. ಅಂಥದ್ರಲ್ಲಿ ಅಶ್ವಿನಿ ಅವರ ಬಗ್ಗೆ ನನ್ನ ಮನಸ್ಸು ಬಿಚ್ಚಿ ಎಲ್ಲಿ ಹೋದ್ರೂನು ಮಾತಾಡ್ತಾರೆ. ನಾನು ಕೂಡ ಬೇರೆಯವರ ಜೊತೆ ಮಾತಾಡ್ಬೇಕಾದ್ರೂನು ಕೂಡ ಅವರನ್ನ ಬಿಟ್ಕೊಡೋದಿಲ್ಲ. ಅವರ ಸ್ವಾಭಿಮಾನ, ಅವರ ನೇರವಂತಿಕೆ ನನಗೆ ಈಗ್ಲೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಬಿಗ್ ಬಾಸ್‌ನಲ್ಲಿ ಹೇಗಿದ್ರು ಹೊರಗಡೆ ಬಂದ್ಮೇಲೂ ಕೂಡ ಹಾಗೆ ಇದ್ದಾರೆ ಅಶ್ವಿನಿ ಗೌಡ. ಅದು ಯಾವುದು ಕೂಡ ನಾಟಕ ಅಲ್ಲ. ಆ ಪ್ಯೂರಿಟಿನೇ ನನಗೆ ಅವರಲ್ಲಿ ಇಷ್ಟ ಆಗಿದ್ದು. ನನ್ನ ಸ್ಟ್ರಗಲ್, ನನ್ನ ಹಾರ್ಡ್ ವರ್ಕ್ ಅವರಿಗೆ ಇಷ್ಟ ಆಗತ್ತೆ ಅಂತ ಜಾಹ್ನವಿ ಅವರು ಹೇಳ್ಕೊಂಡಿದ್ದಾರೆ. ಇನ್ನು ರಕ್ಷಿತಾ ಶೆಟ್ಟಿ ಅವರ ವಿಚಾರಕ್ಕೆ ಬರೋದಾದ್ರೆ, ಆಕೆ ತುಂಬಾ ಚೆನ್ನಾಗಿ ಆಟ ಆಡಿದ್ದಾಳೆ. ನಾನು ಇಲ್ಲ ಅಂತ ಹೇಳಲ್ಲ. ಒಂದು ಮಸಾಲಾಗೆ ರಕ್ಷಿತಾ, ಅಶ್ವಿನಿ ಗೌಡ, ಜಾಹ್ನವಿ ಜೊತೆಗೆ ಗಿಲ್ಲಿ ನಟನ ಕಾಂಟ್ರಿಬ್ಯೂಷನ್ ಅಂತೂ ತುಂಬಾನೇ ಇತ್ತು ಅಂತ ಹೇಳ್ಕೊಂಡಿದ್ದಾರೆ. ಹೀಗಾಗಿ ಅವರು ಗೆದ್ದಿರೋದ್ರ ಬಗ್ಗೆನೂ ನನಗೆ ಖುಷಿ ಇದೆ. ಇನ್ನು ಗಿಲ್ಲಿ ನಟ ಇಷ್ಟೊಂದು ಶೈನ್ ಆಗ್ತಾ ಇದ್ದಾರೆ ಅಂತಂದ್ರೆ ಅವರಿಗೆ ಆ ಕೆಪಾಸಿಟಿ ಇದ್ರೆ ಮಾತ್ರ ಆಗೋದು. ರಕ್ಷಿತಾ ಶೆಟ್ಟಿ ಸಿಕ್ಕಾಗೆಲ್ಲ ಚೆನ್ನಾಗೇನೆ ಮಾತಾಡ್ತೀವಿ, ನಾವು ಚೆನ್ನಾಗೇ ಇದ್ದೇವೆ ಅಂತ ಹೇಳ್ಕೊಂಡಿದ್ದಾರೆ ಜಾಹ್ನವಿ ಅವರು. ಎಲ್ಲೋ ಒಂದ್ ಕಡೆ ಗಿಲ್ಲಿ ನಟನ ಬಗ್ಗೆ ಇದ್ದಂತಹ ಬೇಸರ ಇನ್ನೂ ಕೂಡ ಕಡಿಮೆ ಆಗಿಲ್ಲ ಅನ್ಸುತ್ತೆ ಜಾಹ್ನವಿ ಅವರಿಗೆ. ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರನೇ, ರಕ್ಷಿತಾ ಶೆಟ್ಟಿಗೆ ಒಂದು ವಿಚಾರದಿಂದಾಗಿ ಅಶ್ವಿನಿ ಗೌಡ ಮತ್ತೆ ಜಾಹ್ನವಿ ಅವರ ಇಮೇಜ್ ತುಂಬಾನೇ ಹಾಳಾಗಿತ್ತು. ಎಲ್ಲರಿಗೂ ಕೂಡ ಮನಸ್ತಾಪ ಉಂಟಾಗಿತ್ತು. ಆದ್ರೆ ಹೊರಗಡೆ ಬಂದ್ಮೇಲೆ ಚೆನ್ನಾಗೇ ಇದೀವಿ, ಅದನ್ನೆಲ್ಲ ಮರ್ತು ನಾವು ಆರಾಮಾಗೇ ಇದೀವಿ ಅಂತ ಮಾತಾಡ್ಕೊಂಡಿದ್ದಾರೆ.
ಬಿಗ್ ಬಾಸ್ ಮನೆ ಒಳಗಡೆ ನಡೆಯೋದೆಲ್ಲಾನು ನಿಜ ಅಲ್ಲ. ಅದೇ ರೀತಿಯಾಗಿ ಹೊರಗಡೆ ಬಂದ್ಮೇಲೆ ನಡೆಯೋದು ಕೂಡ ನಿಜ ಅಲ್ಲ. ನಾವ್ ಹೇಗಿರ್ತೀವೋ, ನೀವೇನ್ ನೋಡ್ತೀವೋ ಅದಷ್ಟೇ ಸತ್ಯ ಅನ್ನೋದಷ್ಟೇ ಜಾಹ್ನವಿ ಅವರ ಮಾತು. ಸೊ ನಿಮ್ಗೇನ್ ಅನ್ಸುತ್ತೆ? ನೀವು ಕೂಡ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ.